ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮತ್ತೊಂದು ಮಿನಿ ವ್ಲಾಗ್. ಇವತ್ತು ತೋಟಕ್ಕೆ ಹೋಗಿದೆ. ಏನಕ್ಕೆ ಅಂದರೆ ನಮ್ಮದು ಹಸು ಕರು ಹಾಕಿತ್ತು, ಅದಕ್ಕೋಸ್ಕರ ನೋಡ್ಕೊಬರೋಣ ಅಂತ. ನೋಡಿ ಇದೆ ನಮ್ಮ ದೊಡ್ಡ ಗೌರಿ ಆ್ಯಂಡ್ ಪುಟ್ಟ ಗೌರಿ ಕೂಡ. ನಂತರ ಹೂವು ಬಿಡಿಸ್ಕೊಬರೋಣ ಅಂತಂತ ಹೇಳಿ ಗಿಡದ ಹತ್ರ ಹೋದೆ. ಇದರಲ್ಲಿ ನಾವು ಆಲ್ರೆಡಿ ತುಂಬ ಹೂವು ಬಿಡಿಸಿದ್ದೀವಿ. ಯಾರೋ ತುಳಿದು ಬಿಟ್ಟಿದ್ದಾರೆ ಟೊಮೊಟೊ ಬಿಡಿಸ್ಬೇಕಾದ್ರೆ, ಸೊ ಗಿಡ ಸ್ವಲ್ಪ ಮುರಿದೋಗಿದೆ. ಮೊಗ್ಗಿನೂ ಸ್ವಲ್ಪ ಜಾಸ್ತಿನೇ ಇದೆ. ನಂತರ ಟೊಮೊಟೊ ಬಿಡಿಸ್ತಾ ಇದ್ರು, ಕೂಲರ್ ಬಂದಿದ್ದಾರೆ. ನೋಡಿ ನನ್ನ ಮಗ ಇಲ್ಲಿ ಆಟ ಆಡ್ತಾ ಇದ್ದಾನೆ, ಅದನ್ನ ಎತ್ತೋದು ಇಳಿಸೋದು ಆ ಥರ. ಇದು ಬಂದುಬಿಟ್ಟು ನಾವು ಏನು ಆನಿಯನ್ ಹಾಕಿದ್ವಲ್ವ ಅದೆಲ್ಲ ಆಲ್ರೆಡಿ ಮಾರ್ಕೆಟ್ಗೆ ಹೋಗಿ ರೇಟು ಸ್ವಲ್ಪ ಚೆನ್ನಾಗೇ ಸಿಕ್ತು. ಬಟ್ ಡ್ಯಾಮೇಜ್ ಜಾಸ್ತಿ ಇರೋದ್ರಿಂದ ಅಷ್ಟೊಂದು ಆಗಲಿಲ್ಲ ನಮ್ಮದು. ನಂತರ ನೆನ್ನೆ ಟೊಮೆಟೊ ಬಿಡಿಸೋದು ಸ್ವಲ್ಪ ಕೈ ಬಿಟ್ವಿ. ಏನಕ್ಕೆ ಅಂದರೆ ಸ್ವಲ್ಪ ಬ್ಯುಸಿ ಇದ್ದರು, ಅದಕ್ಕೋಸ್ಕರ. ಇವತ್ತು ಟೊಮೆಟೊ ಸ್ವಲ್ಪ ಜಾಸ್ತಿನೇ ಆಗಿಬಿಟ್ಟಿದೆ. ಅಲ್ಲಿ ಐಟಮ್ ಮಾಡ್ತಾಯಿದ್ರು, ನೋಡ್ಕೊಬರೋಣ ಅಂತಂತ ಹೇಳಿ ಹೋದ್ವಿ. ಐಟಮ್ ಮಾಡೋದು ಅಂತ ಹೇಳಿದ್ರೆ ಮಚ್ಚೆ ರೋಗ ಮತ್ತು ದೊಡ್ಡ ಕಾಯಿ ಅದನ್ನೆಲ್ಲ ಇಟ್ಬಿಟ್ಟು ಡಿವೈಡ್ ಮಾಡಿ ಬಾಕ್ಸಿಗೆ ಹಾಕ್ತಾರೆ. ಇವತ್ತು ಅರ್ಧನೂ ಬಿಡಿಸಿಲ್ಲ, ಆಲ್ರೆಡಿ 75 ಬಾಕ್ಸ್ ಎಬೋವ್ ಆಗಿತ್ತು. ನನ್ನ ಅಂದಾಜಿನ ಪ್ರಕಾರ ಇವತ್ತು ಎಷ್ಟಿಲ್ಲ ಅಂದ್ರೂ 170 ಎಬೋವ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ರೇಟಿನ ವಿಚಾರಕ್ಕೆ ಬರೋದಾದ್ರೆ ಕೇಳೋದೇ ಬೇಡ. ಮೊನ್ನೆ ಸ್ವಲ್ಪ ಚೆನ್ನಾಗಿತ್ತು, ಬಟ್ ಇವಾಗ ಫುಲ್ ಡೌನ್ ಆಗಿಬಿಟ್ಟಿದೆ. ಯಾವಾಗಲೂ ಇದೇ ಥರ ಆಗುತ್ತೆ, ಬೆಳೆ ಇದ್ದಾಗ ರೇಟ್ ಇರೋದಿಲ್ಲ, ರೇಟ್ ಇದ್ದಾಗ ಬೆಳೆ ಇರೋದಿಲ್ಲ. ಬೆಳೆಗೆ ತಕ್ಕಂಥ ರೇಟ್ ಸಿಕ್ಕಿದ್ರೆ ಪ್ರತಿಯೊಬ್ಬ ರೈತನೂ ಸಹ ತುಂಬ ಸಂತೋಷದಿಂದ ಇರ್ತಾರೆ ಅಲ್ವಾ.